ಸರ್, ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ಬಹಳಷ್ಟು ಆಗ್ತಾ ಇದೆ ಅಂತ. ಸೊ ಹೀಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ? ರೈತರ ಆತ್ಮಹತ್ಯೆ ಅತ್ಯಂತ ದುಃಖದ ಸಂಗತಿಯಾಗಿದೆ. ಜೀವ ಅತ್ಯಮೂಲ್ಯವಾದಂಥದ್ದು. ಎಷ್ಟೇ ಕಷ್ಟ ಬಂದರೂ ಇವತ್ತು ಆ ಕಷ್ಟವನ್ನು ಎದುರಿಸ್ತೀವಿ ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಪ್ರತಿಯೊಬ್ಬರಲ್ಲಿ ಇರಬೇಕಾಗಿದೆ. ನಮ್ಮ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರೈತರು ಈ ದೇಶದ ಬೆನ್ನೆಲುಬಾಗಿದ್ದಾರೆ, ಅನ್ನದಾತರಾಗಿದ್ದಾರೆ. ರೈತರು ಆತ್ಮಹತ್ಯೆಗೆ ಒಳಗಾಗಬಾರ್ದು ಅನ್ನುವಂಥದ್ದು, ಅದಕ್ಕಾಗಿ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತು ಈಗಾಗಲೇ ನಾವು ಜಾರಿಗೆ ತಂದಿದ್ದೇವೆ. ಈ ಸಲ ಬರ ಇದೆ, ರೈತರು ಕಷ್ಟದಲ್ಲಿದ್ದಾರೆ. ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಗ್ರಾಮೀಣ ಭಾಗದಲ್ಲಿ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಹೇಳಿ ಹಿಂದೆ ಮನ್ರೇಗಾದು, ಈಗ ಅದೇ ಬೇರೆ ವರ್ಷನ್ BB ಜಲಾಂಜಿ ಅಡಿಯಲ್ಲಿ ರಾಜ್ಯ ಸರ್ಕಾರದ ಪಾಲೇನಿದೆ 3,806 ಕೋಟಿ ರೂಪಾಯಿ ಇವತ್ತು ಮೀಸಲಿಟ್ಟು ಕೇಂದ್ರದ 5,709 ಕೋಟಿ 9,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುವ 9 ತಿಂಗಳಲ್ಲಿ ಸುಮಾರು ಅನೇಕ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂಥದ್ದಕ್ಕೆ ಕ್ರಮ ತಗೊಂಡಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಿಗಾ ಇಕ್ಕಿದ್ದೇವೆ, ಎಲ್ರಿಗೂ ಉದ್ಯೋಗ ಕೊಡ್ತೇವೆ, ಯಾರು ಗುಳೆ ಹೋಗೋದ ರೀತಿಯಲ್ಲಿ ನೋಡಿಕೊಳ್ತೇವೆ. ಜನರಿಗೆ ನೀರು ಮತ್ತು ಇವತ್ತೇನು ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ಆ ಪರಿಹಾರದ ಬಗ್ಗೆನೂ ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಬರ ಘೋಷಣೆ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು, ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾವೆ. ಇವತ್ತು ಬೆಳೆ ವಿಮೆನೂ ಮಾಡಿಸಿ ರೈತರಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹೀಗಾಗಿ ಸರ್ಕಾರ ರೈತರ ಜೊತೆಯಲ್ಲಿದೆ. ರೈತರು ಆತ್ಮಹತ್ಯೆಗೆ ಒಳಗಾಗಬಾರ್ದು. ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಹೀಗಾಗಿ ನಾವೆಲ್ಲ ಕೂಡಿ ರೈತರಿಗೆ ಬೆಂಬಲಿಸೋಣ, ಅವರಿಗೆ ಶಕ್ತಿ ಕೊಡೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ಬಹಳಷ್ಟು ಆಗ್ತಾ ಇದೆ ಅಂತ. ಸೊ ಹೀಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ? ರೈತರ ಆತ್ಮಹತ್ಯೆ ಅತ್ಯಂತ ದುಃಖದ ಸಂಗತಿಯಾಗಿದೆ. ಜೀವ ಅತ್ಯಮೂಲ್ಯವಾದಂಥದ್ದು. ಎಷ್ಟೇ ಕಷ್ಟ ಬಂದರೂ ಇವತ್ತು ಆ ಕಷ್ಟವನ್ನು ಎದುರಿಸ್ತೀವಿ ಅನ್ನುವಂಥ ಒಂದು ಆತ್ಮಸ್ಥೈರ್ಯ ಪ್ರತಿಯೊಬ್ಬರಲ್ಲಿ ಇರಬೇಕಾಗಿದೆ. ನಮ್ಮ ಸರ್ಕಾರ ರೈತರ ಪರ ಸರ್ಕಾರ ಇದೆ. ರೈತರು ಈ ದೇಶದ ಬೆನ್ನೆಲುಬಾಗಿದ್ದಾರೆ, ಅನ್ನದಾತರಾಗಿದ್ದಾರೆ. ರೈತರು ಆತ್ಮಹತ್ಯೆಗೆ ಒಳಗಾಗಬಾರ್ದು ಅನ್ನುವಂಥದ್ದು, ಅದಕ್ಕಾಗಿ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು ಇವತ್ತು ಈಗಾಗಲೇ ನಾವು ಜಾರಿಗೆ ತಂದಿದ್ದೇವೆ. ಈ ಸಲ ಬರ ಇದೆ, ರೈತರು ಕಷ್ಟದಲ್ಲಿದ್ದಾರೆ. ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಗ್ರಾಮೀಣ ಭಾಗದಲ್ಲಿ ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಹೇಳಿ ಹಿಂದೆ ಮನ್ರೇಗಾದು, ಈಗ ಅದೇ ಬೇರೆ ವರ್ಷನ್ BB ಜಲಾಂಜಿ ಅಡಿಯಲ್ಲಿ ರಾಜ್ಯ ಸರ್ಕಾರದ ಪಾಲೇನಿದೆ 3,806 ಕೋಟಿ ರೂಪಾಯಿ ಇವತ್ತು ಮೀಸಲಿಟ್ಟು ಕೇಂದ್ರದ 5,709 ಕೋಟಿ 9,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುವ 9 ತಿಂಗಳಲ್ಲಿ ಸುಮಾರು ಅನೇಕ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂಥದ್ದಕ್ಕೆ ಕ್ರಮ ತಗೊಂಡಿದ್ದೇವೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಿಗಾ ಇಕ್ಕಿದ್ದೇವೆ, ಎಲ್ರಿಗೂ ಉದ್ಯೋಗ ಕೊಡ್ತೇವೆ, ಯಾರು ಗುಳೆ ಹೋಗೋದ ರೀತಿಯಲ್ಲಿ ನೋಡಿಕೊಳ್ತೇವೆ. ಜನರಿಗೆ ನೀರು ಮತ್ತು ಇವತ್ತೇನು ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ಆ ಪರಿಹಾರದ ಬಗ್ಗೆನೂ ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಬರ ಘೋಷಣೆ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು, ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾವೆ. ಇವತ್ತು ಬೆಳೆ ವಿಮೆನೂ ಮಾಡಿಸಿ ರೈತರಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹೀಗಾಗಿ ಸರ್ಕಾರ ರೈತರ ಜೊತೆಯಲ್ಲಿದೆ. ರೈತರು ಆತ್ಮಹತ್ಯೆಗೆ ಒಳಗಾಗಬಾರ್ದು. ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಹೀಗಾಗಿ ನಾವೆಲ್ಲ ಕೂಡಿ ರೈತರಿಗೆ ಬೆಂಬಲಿಸೋಣ, ಅವರಿಗೆ ಶಕ್ತಿ ಕೊಡೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.